ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಜೊತೆಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಭಾರತ್ ಬಂದ್ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ನಾಳೆ ಭಾರತ್ ಬಂದ್ ನ ಅನೌನ್ಸ್ ಮಾಡಿದ್ದಾರೆ. ಸುಮಾರು 30 ಕೋಟಿ ವರ್ಕರ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಖಂಡಿತ ನಾಳೆ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಎಸ್ಪೆಷಲಿ ಯಾವೆಲ್ಲ ಟ್ರೇಡ್ ಯೂನಿಯನ್ಸ್ ಸಪೋರ್ಟ್ ಮಾಡ್ತಿದ್ದವು ಅಲ್ಲಿ ಸ್ಕೂಲ್ಸ್ ಮೇ ಬಿ ರನ್ ಆಗಬಹುದು, ಬ್ಯಾಂಕ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಇಂಪ್ಯಾಕ್ಟ್ ಆಗಬಹುದು. ಹಾಗೆ ಈ ಬಂದ್ ಕರೆದಿರೋದು ಅಥವಾ ಬಂದ್ ಮಾಡ್ತಾ ಇರೋದು ಇತ್ತೀಚೆಗೆ ಸರ್ಕಾರ ತಂದಂತ ಲೇಬರ್ ರಿಫಾರ್ಮ್ಸ್ ಗೆ ಸಂಬಂಧಪಟ್ಟಂತೆ ಲೇಬರ್ ಯೂನಿಯನ್ಸ್ ಆರ್ಗ್ಯೂ ಮಾಡ್ತಿರೋದೇನಂತಂದ್ರೆ ಇತ್ತೀಚೆಗೆ ತಂದಂತ ನ್ಯೂ ಲೇಬರ್ ಕೋಡ್ ಏನಿದೆ ಇದು 29 ಎಕ್ಸಿಸ್ಟಿಂಗ್ ಲೇಬರ್ ಲಾಸ್ ಅನ್ನ ರೀಪ್ಲೇಸ್ ಮಾಡಿದೆ, ವರ್ಕರ್ ಪ್ರೊಟೆಕ್ಷನ್ ಅನ್ನ ಡೈಲ್ಯೂಟ್ ಮಾಡಿದೆ, ಜಾಬ್ ಸೆಕ್ಯೂರಿಟಿ ವೀಕ್ ಮಾಡ್ತಾ ಇದೆ, ಜೊತೆಗೆ ಹೈರಿಂಗ್ ಅಂಡ್ ಟರ್ಮಿನೇಷನ್ ಈಸಿ ಮಾಡ್ತಾ ಇದೆ ಎಂಪ್ಲಾಯರ್ಸ್ ಗೆ ಅನ್ನುವಂತ ಕಾರಣಗಳನ್ನು ಇಟ್ಕೊಂಡು ಬಂದ್ ಅನೌನ್ಸ್ ಮಾಡಿದ್ದಾರೆ. ಖಂಡಿತ ಯಾವುದೇ ಒಂದು ಹೊಸ ಲಾ ತಂದಾಗ ಅದರಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ. ಸಮಸ್ಯೆಗಳು ಇಲ್ಲದೆ ಇರೋ ಚಾನ್ಸಸ್ ಇರೋದೇ ಇಲ್ಲ. ಮೇ ಬಿ ಅದನ್ನ ಈ ರೀತಿಯ ಇವೆಂಟ್ ಗಳಾದಾಗ ಸರ್ಕಾರ ಕೂಡ ಬದಲಿಸ್ಕೊಳ್ಬಹುದು, ಹೊಸದಾಗಿ ಇನ್ನೊಂದಷ್ಟು ಸೇರಿಸಬಹುದು. ಈ ರೀತಿಯ ಚೇಂಜಸ್ ಅಂತೂ ಆಗ್ತಾ ಇರುತ್ತೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಯಾಕಂದ್ರೆ ಒಂದೇ ಸಲ ನಾವು ಬೆಸ್ಟ್ ಕೊಡೋದಕ್ಕಾಗೋದಿಲ್ಲ. ನೀವು ಏನೇ ತಗೊಳ್ಳಿ ಅದು ಹೋಗ್ತಾ ಹೋಗ್ತಾನೆ ಇಂಪ್ರೂವ್ ಆಗೋದು. ಬಟ್ ಬೇಗ ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆಗೆ ಸರ್ಕಾರಗಳು ಹೆಂಗೆ ಅಂತಂದ್ರೆ ನಾವು ಕೇಳಲಿಲ್ಲ ಅಂದ್ರೆ ಅವ್ರೇನು ಇಂಪ್ರೂವ್ ಮಾಡಲ್ಲ. ಹಾಗಾಗಿ ಕನ್ಸರ್ನ್ ರೈಸ್ ಮಾಡಬೇಕಾಗುತ್ತೆ, ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಬಂಧನ ಟ್ರೇಡ್ ಯೂನಿಯನ್ಸ್ ಕರೆದಿದ್ದಾರೆ. ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿದೆ. ಹಾಗಾಗಿ ಎಸ್ಪೆಷಲಿ PSU ಸೆಕ್ಟರ್ ನ ಬ್ಯಾಂಕ್ ಗಳಲ್ಲಿ ಸರ್ವಿಸಸ್ ಇಂಟರಪ್ಟ್ ಆಗಬಹುದು. ಇನ್ನು ಫಾರ್ಮರ್ಸ್ ಗ್ರೂಪ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಮೇ ಬಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಕೆಲವೊಂದು ರೀಜನ್ ಅಲ್ಲಿ, ಎಲ್ಲ ಕಡೆ ಇಲ್ಲದೆ ಇರಬಹುದು, ಕೆಲವೊಂದು ರೀಜನ್ ಅಲ್ಲಿ ಕ್ಲೋಸ್ ಆಗಬಹುದು. ಗವರ್ನಮೆಂಟ್ ಆಫೀಸಸ್ ಕೆಲವೊಂದು ಏರಿಯಾಸ್ ಅಲ್ಲಿ ಕ್ಲೋಸ್ ಇರಬಹುದು. ಮಾರ್ಕೆಟ್ಸ್ ಅಂಡ್ ಶಾಪ್ಸ್ ಮೇಜರ್ ಸಿಟೀಸ್ ಅಲ್ಲಿ, ರೂರಲ್ ಸೈಡ್ ಏನಷ್ಟು ಸಮಸ್ಯೆ ಆಗೋದಿಲ್ಲ, ಮೇಜರ್ ಸಿಟೀಸ್ ಅಲ್ಲಿ ಕ್ಲೋಸ್ ಇರಬಹುದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗಬಹುದು, ಯಾಕಂದ್ರೆ ರೋಡ್ ಬ್ಲಾಕ್ ಮಾಡೋದ್ರಿಂದ. ಹಾಗೆ ಸಮ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕೂಡ ಕ್ಲೋಸ್ ಇರುವಂತಹ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಡಿಸ್ರಪ್ಷನ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕ್ಲೋಸ್ ಆಗಬಹುದು. ಎಲ್ಲ ಕಡೆ ಅಂತೂ ಅಲ್ಲ, ರೂರಲ್ ಸೈಡ್ ಅಂತೂ ಆಸ್ ಯೂಶುವಲ್ ಓಪನ್ ಇರುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಏನೆಲ್ಲ ಓಪನ್ ಇರುತ್ತೆ, ಹಾಸ್ಪಿಟಲ್ಸ್, ಪ್ರೈವೇಟ್ ಆಫೀಸಸ್ ಓಪನ್ ಇರುತ್ತೆ, ಏರ್ಪೋರ್ಟ್ಸ್ ಅಂಡ್ ಫ್ಲೈಟ್ ಆಪರೇಷನ್ಸ್ ಕಂಟಿನ್ಯೂ ಆಗುತ್ತೆ, ATM ಅದರ ಎಸೆನ್ಷಿಯಲ್ ಸರ್ವಿಸಸ್ ಏನಿದೆ ಇದೆಲ್ಲವೂ ಕೂಡ ಓಪನ್ ಇರುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ನೋಡೋದು, ವಾಟ್ಸ್ ಸ್ಟಾಪಿಂಗ್ ಮಾರ್ಕೆಟ್ಸ್ ಫಾರ್ ರೀಕ್ಲೈಮಿಂಗ್ ರೆಕಾರ್ಡ್ ಐಸ್ ಡೆಸ್ಪೈಟ್ ಇಂಡಿಯಾ US ಟ್ರೇಡ್ ಡೀಲ್. ಭಾರತ ಹಾಗೂ ಅಮೆರಿಕ ಟ್ರೇಡ್ ಡೀಲ್ ಆದ್ರೆ ಬಹುಶಃ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ಟಿಲ್ ಮಾರ್ಕೆಟ್ ಯಾಕೆ ಸ್ಟ್ರಗಲ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಕೆಲವು ಅನಲಿಸ್ಟ್ ಗಳು ಅವರವರ ಒಪಿನಿಯನ್ ಅನ್ನ ಹೇಳ್ತಿದ್ದಾರೆ. ಅದನ್ನ ತಿಳ್ಕೊಳ್ಳೋಣ ನಾವು ಕೂಡ. ಹಾಗೆ ಈ ಭಾರತ ಹಾಗೂ ಅಮೆರಿಕದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಏನು ಫ್ಯಾಕ್ಟ್ ಶೀಟ್ ರಿಲೀಸ್ ಆಗಿದೆ ಅಥವಾ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ, ಅದು ಖಂಡಿತ ಬಿಗ್ ಪಾಸಿಟಿವ್. ಅದರಲ್ಲೇನ್ ಡೌಟ್ ಇಲ್ಲ. ಮಾರ್ಕೆಟ್ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಬರದೇ ಇರಬಹುದು, ಬಟ್ ಪಾಸಿಟಿವ್ ಇದೆ. ಜೊತೆಗೆ FIS ನೆಟ್ ಬಯರ್ಸ್ ಆಗ್ತಿದ್ದಾರೆ, ಖಂಡಿತ ಅದು ಪಾಸಿಟಿವ್ ನಮಗೆ. ಬಟ್ ಸ್ಟಿಲ್ ಕೆಲವೊಂದು ಇಶ್ಯೂಸ್ ಗೆ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೋಡಬಹುದು, ಅನಲಿಸ್ಟ್ ಹೇಳ್ತಿರೋದು, ನಾನು ಹೇಳ್ತಿರೋದು ಅಂತಲ್ಲ, ಅನಲಿಸ್ಟ್ ಗಳು ಹೇಳ್ತಿರೋದು ಇಂಪ್ಲಿಮೆಂಟೇಷನ್ ಅನ್ಸರ್ಟನಿಟಿ. ಇಲ್ಲಿ ಕೆಲವೊಂದು ವಿಷಯಗಳು ಬರ್ತಾ ಇದೆ. $500 ಬಿಲಿಯನ್ ಕಮಿಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಚುಲಿ ಇದನ್ನ ಚೇಂಜ್ ಮಾಡಿದ್ದಾರೆ. ಈಗ $500 ಬಿಲಿಯನ್ ಪ್ರೊಕ್ಯೂರ್ಮೆಂಟ್ ಫಾರ್ 5 years. ಜೊತೆಗೆ ಅದನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. $500 ಬಿಲಿಯನ್ ಪರ್ಚೇಸ್ ಮಾಡ್ಲೇಬೇಕು ಅಂತಲ್ಲ, ಅಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಷ್ಟೇ ನೆಕ್ಸ್ಟ್ 5 years ಅಲ್ಲಿ. ಇದ್ರ ಬಗ್ಗೆ ಈ ಸುದ್ದಿ ಬಂದ ಮೇಲೆ ಒಂದಷ್ಟು ಅನ್ಸರ್ಟನಿಟೀಸ್ ಇದೆ. ಯಾಕಂದ್ರೆ ಡೀಲ್ ಅಂತೂ ಫೈನಲ್ ಆಗಿಲ್ಲ, ಬಟ್ ಟ್ಯಾರಿಫ್ ಕಟ್ ಆಗಿದೆ. 50% ಇದ್ದು 18% ಇಳಿದಿದೆ. ಬಟ್ ಡೀಲ್ ಇನ್ನು ಫೈನಲ್ ಆಗ್ಬೇಕಿದೆ. ಫೈನಲ್ ಆಗುವಷ್ಟರಲ್ಲಿ ಟ್ರಂಪ್ ಯಾವ ಯೂಟರ್ನ್ ನೋಡಿತಾರೋ ಅನ್ನೋದು ಮಾರ್ಕೆಟ್ಗೆ ಕನ್ಸರ್ನ್. ಇನ್ನು ಎಕ್ಸಿಕ್ಯೂಷನ್ ರಿಸ್ಕ್. ಏನ್ ಎಕ್ಸಿಕ್ಯೂಷನ್ ರಿಸ್ಕ್ ನೋಡಬಹುದು, ಸೆನ್ಸಿಟಿವ್ ಕಮಿಟ್ಮೆಂಟ್ ಸಚ್ ಆಸ್ ಆಲ್ಟಿಂಗ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ಅಂಡ್ ಓಪನಿಂಗ್ ಅಗ್ರಿಕಲ್ಚರ್ ಮಾರ್ಕೆಟ್ಸ್ ಮೇ ಫೇಸ್ ಡೊಮೆಸ್ಟಿಕ್ ಪೊಲಿಟಿಕಲ್ ಹೆಡ್ವಿಂಡ್ಸ್. ರಷ್ಯಾದಿಂದ ಆಯಿಲ್ ಏನ್ ಪರ್ಚೇಸ್ ಮಾಡ್ತಾ ಇದೆ, ಇದನ್ನ ನಿಲ್ಸೋದು ಸಮಸ್ಯೆ ಆಗ್ಬೋದು ಅಂತ. ಆಕ್ಚುಲಿ ನನಗೇನು ಅನ್ಸೋದಿಲ್ಲ ಇವರು ನಿಲ್ಲಿಸ್ತಾರೆ ಇಮಿಡಿಯೇಟ್ಲಿ ಅಂತ, ಜೊತೆಗೆ ಝೀರೋ ಆಗುತ್ತೆ ಅಂತಾನು ಅನ್ಸೋದಿಲ್ಲ. ಮೇ ಬಿ ವೆನಿಜುವೆಲಾದಿಂದ ಒಂದಷ್ಟು ಪರ್ಚೇಸ್ ಅನ್ನ ಮಾಡಬಹುದು, ಬಟ್ ರಷ್ಯಾದಿಂದ ಪರ್ಚೇಸ್ ಕೂಡ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಿಲ್ಲಿಸ್ತಾರೆ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ಕೂಡ ಒಂದ್ ಸ್ವಲ್ಪ ಅನ್ಸರ್ಟನಿಟೀಸ್ ಗೆ ಕಾರಣ ಆಗ್ತದೆ. ಜೊತೆಗೆ ಅಗ್ರಿಕಲ್ಚರ್ ಮಾರ್ಕೆಟ್ ಅನ್ನ ಓಪನ್ ಮಾಡ್ತಾ ಇರೋದು ಕೆಲವೊಂದು ಸೆಗ್ಮೆಂಟ್ ಅಲ್ಲಿ, ಎಲ್ಲ ಅಲ್ಲ, ಕೆಲವೊಂದು ಸೆಗ್ಮೆಂಟ್ ಅಲ್ಲಿ ಮೇ ಬಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಪೊಲಿಟಿಕಲ್ ಹೆಡ್ವಿಂಡ್ಸ್, ಅಂದ್ರೆ ಈಗಾಗಲೇ ಗೊತ್ತಲ್ಲ, ವಿರೋಧ ಪಕ್ಷಗಳು ಟಾರ್ಗೆಟ್ ಮಾಡ್ತಿದಾವೆ ಸರ್ಕಾರವನ್ನ. ಅದೇ ರೀತಿ ಹೆಡ್ವಿಂಡ್ಸ್ ಗೆ ಕಾರಣ ಆಗ್ಬಹುದು ಅನ್ನೋದು ಮಾರ್ಕೆಟ್ ಗೆ ಇರುವಂತ ಕನ್ಸರ್ನ್. ಈಗ ಮೇ ಬಿ ಅದೇ ಕಾರಣಕ್ಕೆ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಬಟ್ ಒಂದಷ್ಟು ಸಮಯ ಬೇಕಾಗುತ್ತೆ ಇದಕ್ಕೆಲ್ಲ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ.
ಮೇ ಬಿ ಇಂಟರಿಮ್ ಟ್ರೇಡ್ ಡೀಲ್ ಆಗಬೇಕಾಗುತ್ತೆ. ಒನ್ಸ್ ಇಂಟರಿಮ್ ಟ್ರೇಡ್ ಡೀಲ್ ಆದ್ರೆ ಅದು ಫೈನಲ್ ಆಗುತ್ತೆ. ಇದೆಲ್ಲ ಜಸ್ಟ್ ಹಿಂಗಿರುತ್ತೆ ಅಂತ ಹೇಳ್ತಿದೆ, ಅಮೆರಿಕ ಕೂಡ ಹೇಳ್ತಿದೆ, ಭಾರತ ಕೂಡ ಹೇಳ್ತಿದೆ. ಬಟ್ ಒನ್ಸ್ ಇಂಟರಿಮ್ ಟ್ರೇಡ್ ಡೀಲ್ ಫೈನಲ್ ಆದ್ರೆ ಅದು ಫೈನಲ್ ವರ್ಡ್ಸ್ ಆಗುತ್ತೆ. ಜೊತೆಗೆ ಅದಕ್ಕೆ ಎರಡು ದೇಶಗಳು ಸಹಿ ಆಗ್ತವೆ, ಅದು ಜಾರಿಗೆ ಬರುತ್ತೆ. ಆಗ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ಗೆ. ಮೇ ಬಿ ಆ ಒಂದು ಪಾಯಿಂಟ್ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ತಿರ್ಬೋದು ಅಂತ ಅನಲಿಸ್ಟ್ ಗಳು ಹೇಳ್ತಿದ್ದಾರೆ. ಖಂಡಿತ ಈ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅಥವಾ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನ್ ಬಂತು ಅದು ಬಿಗ್ ಪಾಸಿಟಿವ್ ನಮ್ಮ ಮಾರ್ಕೆಟ್ಗೆ. ಮೇ ಬಿ ಗ್ರಾಜುಯಲ್ ಆಗಿ ಮಾರ್ಕೆಟ್ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಟೆಕ್ಸ್ಟೈಲ್ ಸ್ಟಾಕ್ ಗಳು. ನಿನ್ನೆ ಕೂಡ ಟೆಕ್ಸ್ಟೈಲ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈವನ್ ಟುಡೇ ಕೂಡ ಒಂದಷ್ಟು ಡೌನ್ ಫಾಲ್ ಇದೆ. ಎಲ್ಲಾ ಸ್ಟಾಕ್ ಗಳು ಡೌನ್ ಆಗದೆ ಇದ್ರು ಮೇಜರ್ ಕಂಪನಿಗಳಂತೂ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕೆ ಅಂತ ಕೂಡ ಗೊತ್ತಿದೆ. ನಿನ್ನೆ ಈಗಾಗಲೇ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ದೆ. ಬಾಂಗ್ಲಾದೇಶ್ ಹಾಗೂ US ಜೊತೆಗೆ ಟ್ರೇಡ್ ಗೆ ಸಂಬಂಧಪಟ್ಟಂತ ಅಥವಾ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ. ಬಟ್ ಈ ಸುದ್ದಿಗೆ ಇವತ್ತು ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಫಿಯರ್ಸ್ ಆಫ್ ಬಾಂಗ್ಲಾದೇಶ್ ಗೆಟಿಂಗ್ US ಟ್ರೇಡ್ ಡೀಲ್ ಎಡ್ಜ್ ಓವರ್ ಸ್ಟೇಟೆಡ್ ಸೇಸ್ ತಿರುಪುರ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್. ನಿಮಗೆ ಗೊತ್ತಿರಬಹುದು, ತಿರುಪುರ್ ಟೆಕ್ಸ್ಟೈಲ್ ಗೆ ಫೇಮಸ್ ಆಗಿರುವಂತದ್ದು ತಮಿಳುನಾಡಿನ ತಿರುಪುರ್ ಡಿಸ್ಟ್ರಿಕ್ಟ್. ಇಲ್ಲಿನ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಒಂದು ಮಾತನ್ನ ಹೇಳ್ತಿದೆ, ಇದು ಓವರ್ ಸ್ಟೇಟೆಡ್ ಅಂತ. ಅಂದ್ರೆ ಭಾರತಕ್ಕಿಂತ ಬಾಂಗ್ಲಾದೇಶ್ಗೆ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂತ ಏನ್ ಹೇಳ್ತಿದ್ದಾರೆ, ಇದು ಓವರ್ ಸ್ಟೇಟೆಡ್ ಅಂತ ಹೇಳ್ತಿದ್ದಾರೆ. ಇವರು ಸಿಂಪ್ಲಿ ಬಾಯಲ್ಲಿ ಹೇಳ್ತೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೇಟಾನು ಕೂಡ ಕೊಡ್ತಿದ್ದಾರೆ. ಹಾಗೆ ನಿನ್ನೆ ನಾನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ. ಅಮೆರಿಕಾದಿಂದ ಕೆಲವೊಂದು ಟೆಕ್ಸ್ಟೈಲ್ ರಿಲೇಟೆಡ್ ರಾ ಮೆಟೀರಿಯಲ್ ನ ಇಂಪೋರ್ಟ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡುತ್ತಲ್ಲ ಬಾಂಗ್ಲಾದೇಶ, ಅದಕ್ಕೆ ಡ್ಯೂಟಿ ಫ್ರೀ ಆಗೋದು, ಅದರಲ್ಲಿ ಒಂದಷ್ಟು ವಾಲ್ಯೂಮ್ಸ್ಗೆ, ಎಲ್ಲಾನು ಅಲ್ಲ, ಅದರಲ್ಲಿ ಒಂದಷ್ಟು ವಾಲ್ಯೂಮ್ಸ್ಗೆ ಅನ್ನುವಂಥದ್ದನ್ನ ನಾವು ನಿನ್ನೆ ನೋಡಿದ್ವಿ. ಇನ್ ಕೇಸ್ ನಿನ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ಆಗ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಈಗ ತಿರುಪುರ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಏನ್ ಹೇಳ್ತಿದೆ ಅಂದ್ರೆ ನೋಡೋದು, ಬಾಂಗ್ಲಾದೇಶ್ ಕರೆಂಟ್ಲಿ ಇಂಪೋರ್ಟ್ಸ್ ಅರೌಂಡ್ 85 lakh bales ಆಫ್ ಕಾಟನ್ ಆನ್ಯುಯಲಿ ಟು ಸರ್ವಿಸ್ ನಿಯರ್ಲಿ 500 ಸ್ಪಿನ್ನಿಂಗ್ ಮಿಲ್ಸ್. 500 ಸ್ಪಿನ್ನಿಂಗ್ ಮಿಲ್ಸ್ ಗೆ ಸುಮಾರು 85 ಲಕ್ಷ ಬೇಲ್ಸ್ ಆಫ್ ಕಾಟನ್ ಅನ್ನ ಬಾಂಗ್ಲಾದೇಶ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿದೆ ನೋಡಬಹುದು. ಸೋರ್ಸಿಂಗ್ ಇಸ್ ಲಾರ್ಜ್ಲಿ ಡೈವರ್ಸಿಫೈಡ್ ಅಕ್ರಾಸ್ ಬ್ರೆಜಿಲ್, ಇಂಡಿಯಾ ಅಂಡ್ ಆಫ್ರಿಕನ್ ನೇಷನ್ಸ್. ಈ ದೇಶಗಳಿಂದ ಹತ್ತಿಯನ್ನ ಅಥವಾ ಕಾಟನ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಬಾಂಗ್ಲಾದೇಶ. ಸದ್ಯದ ಮಟ್ಟಿಗೆ ನೋಡಬಹುದು ವಿತ್ ನೆಗ್ಲಿಜಿಬಲ್ ಇಂಪೋರ್ಟ್ಸ್ ಫ್ರಮ್ ದ US ಇನ್ ರೀಸೆಂಟ್ ಇಯರ್ಸ್. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಡಿಮೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಮೆರಿಕದಿಂದ. ಈಗ ಅದು ಸ್ವಲ್ಪ ಜಾಸ್ತಿ ಆಗ್ಬಹುದು, ಯಾಕಂದ್ರೆ ಡ್ಯೂಟಿ ಫ್ರೀ ಪಡ್ಕೊಳ್ಳಕ್ಕೆ ಸ್ವಲ್ಪ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಬಹುದು. ಇದೆಲ್ಲವನ್ನ ಮಾಡಿದ್ರೂ ಕೂಡ, ಸ್ಪಿನ್ನಿಂಗ್ ಕೆಪಾಸಿಟಿ ಇದ್ರೂ ಕೂಡ, ಬಾಂಗ್ಲಾದೇಶ್ ಡೊಮೆಸ್ಟಿಕ್ ಯಾರ್ನ್ ಪ್ರೊಡಕ್ಷನ್ ರಿಮೇನ್ಸ್ ಇನ್ಸಫಿಷಿಯಂಟ್ ಟು ಫುಲ್ಲಿ ಸಪೋರ್ಟ್ ಇಟ್ಸ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅಲ್ಲಿನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಿದೆ ಅದಕ್ಕೆ ಸಫಿಷಿಯಂಟ್ ಆಗುವಷ್ಟನ್ನ ಸಪ್ಲೈ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಇವರು ಯಾರ್ನ್ ಅಂಡ್ ಫ್ಯಾಬ್ರಿಕ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ನೋಡಬಹುದು, ಇಂಡಿಯಾ ಎಕ್ಸ್ಪೋರ್ಟ್ಸ್ ಅಪ್ರಾಕ್ಸಿಮೇಟ್ಲಿ 12 lakh bales ಆಫ್ ಕಾಟನ್ ಟು ಬಾಂಗ್ಲಾದೇಶ್ ಆನ್ಯುಯಲಿ. ಸುಮಾರು 12 ಲಕ್ಷ ಬೇಲ್ಸ್ ಆಫ್ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಬಟ್ ಇಂಡಿಯಾದ ಹತ್ರ ಸರ್ಪ್ಲಸ್ ಇದೆಯಾ ಕಾಟನ್? ಇಲ್ಲ. ಇಂಡಿಯಾ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ನೋಡಬಹುದು, ಇಂಡಿಯಾ ಇಟ್ ಸೆಲ್ಫ್ ಇಸ್ ನಾಟ್ ಎ ಸರ್ಪ್ಲಸ್ ಕಾಟನ್ ಪೊಸಿಷನ್ ವಿತ್ ಅನ್ ಆನ್ಯುಯಲ್ ಪ್ರೊಡಕ್ಷನ್ ಆಫ್ ಅರೌಂಡ್ 370 lakh bales ಅಂಡ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ರಿವನ್ ಬೈ ಸ್ಪಿನ್ನಿಂಗ್, ವೀವಿಂಗ್, ಪ್ರೊಸೆಸಿಂಗ್ ಅಂಡ್ ಗಾರ್ಮೆಂಟಿಂಗ್ ಸೆಗ್ಮೆಂಟ್ಸ್. ದ ಸೌತ್ ಏಷ್ಯನ್ ನೇಷನ್ ಇಂಪೋರ್ಟ್ಸ್ ನಿಯರ್ಲಿ 50 lakh bales ಈಚ್ ಇಯರ್ ಟು ಬ್ರಿಡ್ಜ್ ದ ಸಪ್ಲೈ ಡಿಮ್ಯಾಂಡ್ ಗ್ಯಾಪ್. ಸುಮಾರು 50 ಲಕ್ಷ ಬೇಲ್ಸ್ ಅನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಕಾಟನ್ ಅಲ್ಲಿ. ಹಾಗೆ ಅಲ್ಲಿ ಅವರಿಗೆ ಒಂದು ಅಡ್ವಾಂಟೇಜ್ ಏನ್ ಸಿಕ್ಕಿದೆ ಅಂದ್ರೆ, ಝೀರೋ ಡ್ಯೂಟಿ ಅಕ್ಸೆಸ್ ಸಿಗ್ತಾ ಇರೋದು. ಅಮೆರಿಕದಿಂದ ಏನಾದ್ರೂ ಕಾಟನ್ ಅನ್ನ ಅಥವಾ ಮ್ಯಾನ್ ಮೇಡ್ ಫೈಬರ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅದನ್ನ ಭಾರತ ಕೂಡ ಮಾಡಬಹುದು. ಭಾರತನು ಕೂಡ ಕಾಟನ್ ಡೆಫಿಸಿಟ್ ಇದೆ, ಬೇಕಾಗಿರೋವಷ್ಟನ್ನು ನಾವು ಉತ್ಪಾದನೆ ಮಾಡ್ಕೊಳಕ್ ಆಗ್ತಿಲ್ಲ, ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಅಲ್ಲಿಂದ ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ನಮ್ಗೆ ಬೆನಿಫಿಟ್ ಸಿಗುವಂತ ಚಾನ್ಸಸ್ ಇದೆ ಅಂತ ತಿರುಪುರ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಹೇಳ್ತಾ ಇರೋದು. ಯಾಕಂದ್ರೆ ನೋಡಬಹುದು, he also clarified that the much discussed zero duty access provision to the US market may not be ಬಾಂಗ್ಲಾದೇಶ್ ಸ್ಪೆಸಿಫಿಕ್. ಬರೀ ಬಾಂಗ್ಲಾದೇಶಕ್ಕೆ ಮಾತ್ರ ಸೀಮಿತ ಅಲ್ಲ ಅದು ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ದೊರೈಸ್ವಾಮಿ ಅವರು ಕೊಟ್ಟಿದ್ದಾರೆ. ಜೊತೆಗೆ ಇವರು ಇತ್ತೀಚಿನ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದೆ ಅದರಲ್ಲೂ ಯುರೋಪಿಯನ್ ಯೂನಿಯನ್ ಜೊತೆಗೆ UK ಜೊತೆ ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದರಿಂದ ಕೂಡ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಲಾಭವನ್ನ ಪಡ್ಕೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಏನು ಈ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರ್ತಿದೆ, ಜಸ್ಟ್ ನ್ಯೂಸ್ ಬೇಸ್ಡ್ ನ್ಯೂಸ್ ಬರ್ತಾ ಇದೆ, ರಿಯಾಕ್ಷನ್ ಬರ್ತಿದೆ ಅಷ್ಟೇ. ಬಟ್ ಒನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಕ್ಲಾರಿಟಿ ಸಿಕ್ಕರೆ ಆ ಇಂಡಸ್ಟ್ರಿ ಕಮ್ ಬ್ಯಾಕ್ ಕೂಡ ಮಾಡುತ್ತೆ. ಜೊತೆಗೆ ಈಗ ಆಗಿರುವಂತ ಅಗ್ರಿಮೆಂಟ್ಸ್ ಏನಿದೆ ಅದು ಓವರ್ ಆಲ್ ಮಾರ್ಕೆಟ್ ನ ಈ ಸೆಗ್ಮೆಂಟ್ ಗೆ ಲಾಭವನ್ನು ತರುವಂತದ್ದೇ. ಮೇ ಬಿ ಎಷ್ಟು ದಿನ 10 ರೂಪಾಯಿ ಲಾಭ ಆಗ್ತಿದ್ದು ಈಗ 15 ಆಗ್ಬಹುದು ಅಥವಾ 12 ರೂಪಾಯಿ ಆಗ್ಬಹುದು ಅಟ್ ಲೀಸ್ಟ್. ಹಾಗೆ ಇನ್ ಕೇಸ್ ಬಾಂಗ್ಲಾದೇಶಕ್ಕೆ ಝೀರೋ ಡ್ಯೂಟಿ ಆಕ್ಸೆಸ್ ಸಿಗ್ತಾ ಇದೆ, ಅದರಿಂದ 1 ರೂಪಾಯಿ ಕಡಿಮೆ ಆಗ್ಬಹುದು, 13 ರೂಪಾಯಿ ಬರುತ್ತಾ 12 ರೂಪಾಯಿ ಬರ್ಬೋದು, ಅಥವಾ ನಮಗೂ ಕೂಡ ಅದೇ ರೀತಿ ಅವಕಾಶ ಸಿಕ್ಕರೆ ಸೇಮ್ ಆಗ್ಬಹುದು. ಹಾಗಾಗಿ ಕಾಯ್ಬೇಕು ಅಷ್ಟೇ, ಕ್ಲಾರಿಟಿ ಬೇಕು ಅಂತಂದ್ರೆ. ಇದಕ್ಕೆಲ್ಲ ಉತ್ತರ ಅಂತಂದ್ರೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಫೈನಲ್ ಪ್ರಿಂಟ್ ಬಂದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿ ಬರ್ತಾ ಇರುತ್ತೆ, ಅದನ್ನ ಇನ್ವೆಸ್ಟರ್ಸ್ ನೋಡ್ಲೇಬೇಕು.
ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ SBI ಗೆ ಸಂಬಂಧಪಟ್ಟಂತೆ ನೋಡಬಹುದು. SBI beats TCS to become country's 4th largest company by market cap. TCS ನ ಕೆಳಗಡೆ ತಳ್ಳಿ 4ನೇ ಅತಿ ದೊಡ್ಡ ಕಂಪನಿ ಆಗಿದೆ SBI. ಇವತ್ತಿನ ರ್ಯಾಲಿಯ ನಂತರ ಇವತ್ತು SBI ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲಿ ಎಸ್ಪೆಷಲಿ ರಿಸಲ್ಟ್ ಎಫೆಕ್ಟ್. ಆ ರ್ಯಾಲಿ ನಂತರ ನಾನೀಗ TCS ಓಪನ್ ಮಾಡಿದ್ದೀನಿ. ನೋಡಬಹುದು 10.5 ಲಕ್ಷ ಕೋಟಿ ಇದೆ TCS ನ ಮಾರ್ಕೆಟ್ ಶೇರ್. SBI ನೋಡೋಣ ಎಷ್ಟಿದೆ ಅಂತ. ನೋಡಬಹುದು 10.92 lakh crore, ನಿಯರ್ಲಿ 11 ಕೋಟಿ ತಲುಪಿದೆ. ಈ ಮೂಲಕ ಭಾರತದ 4ನೇ ಅತಿ ದೊಡ್ಡ ಕಂಪನಿಯಾಗಿ SBI ಹೊರಬಂದಿದೆ. TCS ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ IT ಸೆಕ್ಟರ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದಕ್ಕೆ ಕಾರಣ Anthropic AI. ಜೊತೆಗೆ IT ಸೆಕ್ಟರ್ ಕಳೆದ 2-2.5 ವರ್ಷದಿಂದ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ Anthropic AI ಕೂಡ ಈ IT ಸೆಕ್ಟರ್ ನ ಇನ್ನೂ ಹೆಚ್ಚಿನ ಡೌನ್ ಫಾಲ್ ಗೆ ತಳ್ಳಿದೆ. ಅದರ ಇಂಪ್ಯಾಕ್ಟ್ TCS ಅನ್ನ ಕೆಳಗಡೆ ತಳ್ಳಿ SBI ಮೇಲೆ ಬಂದಿದೆ. ಇನ್ನು ನೆಕ್ಸ್ಟ್ ಜಿಯೋ ಫೈನಾನ್ಸ್ ಇಂದ ಒಂದು ನ್ಯೂಸ್ ಬಂದಿದೆ ಇವತ್ತು. ಜಿಯೋ ಫೈನಾನ್ಸ್ ಆಪ್ ನಲ್ಲಿ FD ಆಫರ್ ಮಾಡ್ತಾ ಇದೆ. ಅಕ್ರಾಸ್ ವೇರಿಯಸ್ ಬ್ಯಾಂಕ್ಸ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡು ಕಂಪನಿ ಆಪ್ ನ ಮೂಲಕ ಫಿಕ್ಸ್ಡ್ ಡೆಪಾಸಿಟ್ಸ್ ಅನ್ನು ಆಫರ್ ಮಾಡ್ತಾ ಇದೆ. ಅಪ್ ಟು 8.15% ಇಂಟ್ರೆಸ್ಟ್ ರೇಟ್ ಅನ್ನು ಕೊಡ್ತಿರೋ ಬಗ್ಗೆ ಸುದ್ದಿ ಬಂದಿದೆ ಇವತ್ತು. ಸರಿಗಳೇ, ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋಂತ ಆಸಕ್ತಿ ಇರೋರು ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿರುವಂತ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ನಾನು ಅವಾಗ್ಲೇ ಹೇಳಿದೆ, ಕಲಿಯುವಂತ ಆಸಕ್ತಿ ಇರೋರಿಗೆ ಅಂತ. ಇದು 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಫಂಡಮೆಂಟಲ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ತಿಳಿಸ್ಕೊಡ್ತೀವಿ. ಜೊತೆಗೆ ಇದು ಆನ್ಲೈನ್ ಆಗಿರುತ್ತೆ, ಆಫ್ಲೈನ್ ಅಲ್ಲ, ಆನ್ಲೈನ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡಬಹುದಾಗಿರುತ್ತೆ. ಸ್ಪೆಸಿಫಿಕ್ ಟೈಮ್ ಅಂತ ಏನಿರೋದಿಲ್ಲ. ಕಲಿಯುವ ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.